ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಕರಡಿಯೊಂದು ಸಾವನ್ನಪ್ಪಿದೆ. ರಾಜಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟುತ್ತಿದ್ದ ಕರಡಿಯೊಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿಯಾಗಿ ಸಾವನ್ನಪ್ಪಿದೆ. ಶುಕ್ರವಾರ ಬೆಳಗ್ಗೆ 4 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಅಪಘಾತಕ್ಕೆ ಸಿಲುಕಿದ ಕರಡಿಯು ಸತತ 3 ಗಂಟೆಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿ ಸಾವನ್ನಪ್ಪಿದೆ. ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಕರಡಿಯ ಜೀವನ್ಮರಣದ ಕೊನೆಯ ಗಳಿಗೆಯಲ್ಲಿ ನರಳಿ ಸತ್ತಿದೆ. ಈ ದೃಶ್ಯವನ್ನ ಕಂಡ ಸ್ಥಳೀಯರಿಗೆ ಕರುಳು ಚುರುಕು ಎನ್ನುವಂತೆ ಮಾಡಿತು. 8 ವರ್ಷದ ಗಂಡು ಕರಡಿಯಾಗಿದ್ದು ಆಹಾರ ಅರಸಿ ಹೆದ್ದಾರಿ ಪಕ್ಕದಲ್ಲಿರುವ ಸಪೋಟ ತೋಟಕ್ಕೆ ಹೋಗಿ ವಾಪಸ್ ಆಗುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಪ್ರತಾಪ್ ಮತ್ತು ರಮೇಶ್ ನಾಗರಾಜ್ ಬಸವಲಿಂಗ ಆಗಮಿಸಿ ಕರಡಿ ಚಿಕಿತ್ಸೆಗೆ ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಆದರೆ ಅದಾಗಲೇ ಪಶು ವೈದ್ಯಾಧಿಕಾರಿಗಳು ಬರುವ ಹೊತ್ತಿಗೆ ಕರಡಿ ಸಾವನ್ನಪ್ಪಿದೆ. ಪ್ರತಿ ವರ್ಷ ಈ ಹೆದ್ದಾರಿಯಲ್ಲಿ ಕನಿಷ್ಠ 3-4 ಕರಡಿಗಳು ಸಾವನ್ನಪ್ಪುತ್ತಿದ್ದು, ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿದರೂ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಹಾಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಏನು